ಮಂಡ್ಯ ನಗರದ ನ್ಯಾಯಾಲಯಕ್ಕೆ ಸೋಮವಾರ ಬೆಳಗ್ಗೆ 11:30 ಗಂಟೆಯ ವೇಳೆಗೆ ಹುಸಿ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ವಕೀಲರು ಹಾಗೂ ಕಕ್ಷಿದಾರರು ಕೆಲಕಾಲ ನ್ಯಾಯಾಲಯದ ಹೊರಗೆ ಬಂದು ಕಲಾಪದಿಂದ ದೂರ ಉಳಿದರು. ಬಾಂಬ್ ಬೆದರಿಕೆಯಿಂದ ಸ್ಥಳದಲ್ಲಿದ್ದ ನೂರಾರು ವಕೀಲರು, ಕಕ್ಷಿದಾರರಲ್ಲಿ ಆತಂಕ ಮನೆ ಮಾಡಿತ್ತು. ನ್ಯಾಯಾಲಯದ ಸಂಕೀರ್ಣದಲ್ಲಿ ಬಾಂಬ್ ಇಡಲಾಗಿದೆ ಇಮೇಲ್ ಸಂದೇಶ ಬಂದಿದ್ದು, ತಕ್ಷಣ ಮಾಹಿತಿ ತಿಳಿದ ಎಸ್ಪಿ ಶೋಭಾರಾಣಿ, ಸ್ಥಳೀಯ ಶ್ವಾನದಳ, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಇದೇ ರೀತಿ ದಾವಣಗೆರೆ ಜಿಲ್ಲಾ ಕೋರ್ಟ್ಗೂ ಸಹ ಬಾಂಬ್ ಬೆದರಿಕೆ ಹಾಕಲಾಗಿದ್ದು, ಮಧ್ಯಾಹ್ನ 12:30ಕ್ಕೆ ಆರ್ಡಿಎಕ್ಸ್ ಬಾಂಬ್ ಸ್ಫೋಟಿಸುವುದಾಗಿ ನ್ಯಾಯಾಧೀಶರಿಗೆ ಅಪರಿಚಿತ ವ್ಯಕ್ತಿ ಇಮೇಲ್ನಲ್ಲಿ ಸಂದೇಶ ರವಾನಿಸಿದ್ದಾನೆ. ಪೊಲೀಸರು ಬಾಂಬ್ ಪತ್ತೆ ದಳದಿಂದ ಪರಿಶೀಲನೆ ನಡೆಯುತ್ತಿದೆ. ಇವತ್ತು ಎಂದಿನಂತೆ ನ್ಯಾಯಾಲಯದ ಕಾರ್ಯಕಲಾಪಗಳು ಜರುಗ್ತಾ ಇದ್ದು, ಯಾವುದೋ ಅನಾಮಧೇಯ ಮಾಹಿತಿ ಬಂತು. ಮಂಡ್ಯ ಜಿಲ್ಲಾ ಕೋರ್ಟ್ ಸಂಕೀರ್ಣಕ್ಕೆ ಬಾಂಬ್ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ನ್ಯಾಯಾಲಯದ ಕಾರ್ಯಕಲಾಪಗಳು ಈಗ ಸ್ಥಗಿತಗೊಂಡಿದ್ದಾವೆ. ಯಾವ ರೀತಿಯ ಬಾಂಬ್ ಬೆದರಿಕೆ? ಹೌದು, ಪೊಲೀಸರಿಗೆ ಮಾಹಿತಿ ಬಂದಿದೆ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಈಗ ಪೊಲೀಸರು ಕೂಡ ಬಂದು ಸರ್ಚ್ ಮಾಡ್ತಿದ್ದಾರೆ. ಈಗ ಜಸ್ಟ್ ಒಂದು 10 ಮಿನಿಟ್ಸ್. ಯಾವ ರೀತಿ ಎಲ್ಲರೂ ಕೂಡ ಹೊರಗಡೆ ಬಂದರೆ? ಎಲ್ಲರೂ ಹೊರ ಬಂದಿದ್ದಾರೆ. ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಯಾರ ಕಡೆಯಿಂದ ಬಂದಿರ್ಬೋದು ಅದು ಇನ್ನೂ ಮಾಹಿತಿ ಇಲ್ಲ. ಈಗ ಪೊಲೀಸರೇ ಹೇಳಬೇಕು. ನಿಮಗೆಲ್ಲ ಆ ಕ್ಷಣದಲ್ಲಿ ಏನಾಯ್ತು? ಏನಿಲ್ಲ, ಈ ನೆನೆ ಎಲ್ಲ ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದಿತ್ತು. ಈಗ ಇದು ಬಂದಿದೆ. ಬಹುಶಃ ಇದು ಯಾವುದೋ ಕಿಡಿಗೇಡಿಗಳ ಕೃತ್ಯ ಅಂತ ಅನಿಸುತ್ತೆ ಅಷ್ಟೇ. ಸರ್, ಈಗ ನಾವು ಕೋರ್ಟಲ್ಲಿ ಕಲಾಪದಲ್ಲೆಲ್ಲ ಬ್ಯುಸಿಯಾಗಿದ್ವಿ. ನಮಗೆ DJ ಕೋರ್ಟಿಂದ ಒಂದು ಮಾಹಿತಿ ಬಂತು. ಕೋರ್ಟಲ್ಲಿ ಹುಸಿ ಕರೆ ಬಾಂಬ್ ಅಂದರೆ ಬಾಂಬ್ ಕರೆ ಇದೆ, ಹಾಗಾಗಿ ಅದನ್ನು ಹೊರಗಡೆ ಬನ್ನಿ ಎಲ್ಲ ಅಂತೇಳಿದರು. ಹಾಗಾಗಿ ಕಕ್ಷಿದಾರರು ನಾವು ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಸೊ ಈಗ ಪೊಲೀಸರು SP ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಈಗ ತನಿಖೆ ಮಾಡ್ತಾಯಿದ್ದಾರೆ. ಮುಂದಿನ ಕ್ರಮ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ನ್ಯಾಯಾಂಗ ಇಲಾಖೆ, ನಮ್ಮ ಸಾಹೇಬರುಗಳೆಲ್ಲ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವರೇ ಕ್ರಮ ವಹಿಸ್ಬೇಕಲ್ಲ. ಎಲ್ಲ ಹೊರಗಡೆ ಬಂದಿದ್ದೀವಿ. ಎಲ್ಲ ಸ್ಟಾಪ್ ಆಗಿದೆ. ಈಗ ಕಲಾಪ ಎಲ್ಲ ಸ್ಟಾಪ್ ಆಗಿದೆ. ಈಗ ಸದ್ಯಕ್ಕೇನು ಏನು ಆ ಥರದ್ದೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಇದೇ ಥರ ಮೈಸೂರಲ್ಲೂ ಹಿಂಗಾಗಿತ್ತು. ಮೈಸೂರಲ್ಲಿ ಯಾವುದೇ ಥರದ್ದು ಈ ಥರದ್ದೇನೂ ಆಗಿರಲಿಲ್ಲ. ಬಟ್ ಈಗ ಇಲ್ಲಿ ಈ ಥರ ಹುಸಿಕರೆ ಬಾಂಬೋ ಅಥವಾ ಏನೋ ಸುಳ್ಳೋ ನಿಜನೋ ಗೊತ್ತಿಲ್ಲ, ಬಂದಿದೆ. ಹಾಗೆಯೇ ಧಾರವಾಡ ಹೈಕೋರ್ಟ್ ನ್ಯಾಯಪೀಠಕ್ಕೂ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದ್ದು, ವಕೀಲರು, ಸಿಬ್ಬಂದಿಗಳು ಹೈಕೋರ್ಟ್ ಪೀಠದಿಂದ ಹೊರಬಂದಿದ್ದು ಪರಿಶೀಲನೆ ನಡೆಯುತ್ತಿದೆ. 1 ತಿಂಗಳ ಹಿಂದೆಯೂ ಇದೇ ರೀತಿ ಹೈಕೋರ್ಟ್ ಪೀಠಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಇದೆ ಸರ್. ಇವತ್ತು ಕೇಸು ನಮ್ಮದು ಲಾಸ್ಟ್ ಬಂದಿತ್ತು. ನಮ್ಮ ಮಗಳು ಸಾಯಿಸ್ಬಿಟ್ಟಿರೋದೊಂದು ಕೇಸ್ ಇತ್ತು. ಇವತ್ತು ತೀರ್ಪಿತ್ತು ಲಾಸ್ಟು. ನಾವು ಅಲ್ಲೇ ಕೂತಿದ್ವು. ಜಡ್ಜ್ ಮೇಡಮ್ ಅಂದರು ಬಾಂಬಿದೆ ಎಲ್ಲ ಹೊರಗಡೆ ಹೋಗಿ ಅಂದ್ಬಿಟ್ಟು ಎಲ್ಲರೂ ಒಬ್ಬರನ್ನ ಉಳಿಸ್ಲಿಲ್ಲ. ಎಲ್ಲರೂ ಈಚೆ ಕಳಿಸ್ಬಿಟ್ರು ಸರ್. ನಾವು ಎಲ್ಲ ಭಯ ಬೀತಿರೋ, ಎಂಥವ್ರಿಗೂ ಭಯ ಇರ್ತದೆ. ಬಾಂಬು ಅಂತ ಎಲ್ಲ ಹೊಡ್ಬಂದ್ರು. ಈ ಕೋರ್ಟಲ್ಲಿ ಎಲ್ಲ ಹೊಡ್ಬಂದ್ರು ಸರ್ ಈಚೆಗೆ. ಈಗ DSP ಸಾಹೇಬರು ಎಲ್ಲ ಬಂದಿದ್ದಾರೆ, SP ಅವರೆಲ್ಲ, ಪೊಲೀಸ್ನವ್ರು ಎಲ್ಲ ಬಂದು ಅಲ್ಲಿ ಚೆಕ್ ಮಾಡ್ತಾಯಿದ್ದಾರೆ. ಇನ್ನೂ ಏನಾಯ್ತದೆ ನೋಡ್ಬೇಕು. ಇಂಥವ್ರಿಗೆ ಬಿಡಬಾರ್ದು ಸರ್. ಯಾರೇ ಅಲ್ಲಿ ಬಾಂಬ್ ಹಾಕ್ತೀನಿ, ಎಂಥವ್ರಿಗೂ ಭಯ. ಈಗ ನಾವು ಅಲ್ಲೆಲ್ಲ ಮಕ್ಕಳು ಮರಿಯೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನಮ್ಮದೇನೋ ಕೇಸ್ ನಡೀತಾ ಇದೆ ಅಂತ. ಇಲ್ಲಿ ನಾಮೇ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಮರಿ ಏನು ಮಾಡ್ತಾರೆ? ಇಂಥವ್ರಿಗೆ ಕಠಿಣ ಶಿಕ್ಷೆ, ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು. ಸರ್ಕಾರ ಅಲ್ಲ, ಜನಗಳ ಕಲ್ತಕ ಹೊಡೆದು ಸಾಯಿಸ್ಬೇಕು ಅವ್ರನ್ನ. ಆ ಥರ ಕಾನೂನು ಬರಬೇಕು. ಇಲ್ಲ ಅಂತಂದರೆ ಇದು ಹುಸಿ ಬಾಂಬೆ ಆಗಲಿ, ಇನ್ನೊಂದು ಬಾಂಬೆ ಆಗಲಿ ಹೇಳ್ತಾ ಇರ್ತಾರೆ. ಎಂಥವ್ರಿಗೂ ಭಯ ಅಲ್ವ ಭಯ ಅಂತ ಎಂಥವ್ರಿಗೂ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಕಲ್ಲ ತಕ್ಕಂಡು ಬೇರೆ ಕಂಟ್ರಿಯಲ್ಲಿ ಇರ್ತಾವಲ್ಲ, ಆ ಥರ ಹೊಡೆದು ಅವರೇ ಸಾಯಿಸ್ಬೇಕು. ಕಾನೂನೇ ಅದನ್ನು ತಿದ್ದುಪಡಿ ಮಾಡ್ಬೇಕು ಸರ್. ಇದನ್ನು